ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸಿಎಂ ಕುರ್ಚಿಯನ್ನ ಪಡೆದೇ ತೀರಬೇಕೆಂದು ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ಇನ್ನೇನು ನವೆಂಬರ್ ಕ್ರಾಂತಿ ಆಗುತ್ತೆ, ಅಧಿಕಾರ ಹಂಚಿಕೆ ಆಗೇ ಬಿಡುತ್ತೆ ಅಂತಿರುವಾಗಲೇ ಡಿಕೆ ಕೆಪಿಸಿಸಿ ಪಟ್ಟ ತ್ಯಜಿಸುವಂತ ಸುಳಿವು ಕೊಟ್ಟಿದ್ದಾರೆ. ಆದ್ರೆ ಇದು ಅವರ ಕಡೆ ಆಟ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದಿಗೆ 2.5 ವರ್ಷ. ನವೆಂಬರ್ ಕ್ರಾಂತಿ ಗುಂಗಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ 108ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕಾರ್ಯಕ್ರಮದಲ್ಲಿ ಇದ್ರು. ಇದೇ ವೇದಿಕೆ ಮೇಲೆ ಭಾಷಣ ಮಾಡುತ್ತಾ ಡಿಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಕೂಡ ಶಾಶ್ವತ ಅಲ್ಲ ಎನ್ನುತ್ತಲೇ ಅಧ್ಯಕ್ಷಗಿರಿ ಪದತ್ಯಾಗದ ಮಾತುಗಳನ್ನಾಡಿದ್ದಾರೆ. ಯಾವತ್ತು ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ. ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು. ನನಗೆ ವಿಶ್ವಾಸ ಇದೆ, ನಾ ಎಲ್ಲಿರ್ತೀನೋ ಬಿಡ್ತೀನೋ ಅದು ಮುಖ್ಯ ಅಲ್ಲ. ಈ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ. ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದ್ ನಿಮಿಷ ನಾವು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನು ಕಾರ್ಯಕ್ರಮದ ಬಳಿಕ ಹೈಕಮಾಂಡ್ ಭೇಟಿಗೆ ಸಮಯ ನೀಡದ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೂ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಖುಷಿ ಪಡೋರು ಅಳುವವರು ಅವರ ಇಚ್ಛೆಯಂತೆ ಮಾಡ್ಲಿ, ಎಲ್ಲ ಚೆನ್ನಾಗಿ ಖುಷಿ ಪಡ್ತಿದ್ದೀರಿ, ನಿಮ್ಮ ಖುಷಿಯೇ ನಮ್ಮ ಖುಷಿ ಅಂತ ನಕ್ಕು ಮುಂದೆ ಸಾಗಿದ್ದಾರೆ. ಖುಷಿ ಪಡೋರು, ಹಳೋರು, ದುಃಖ ಪಡೋರು ಅವ್ರವ್ರ ಇಚ್ಛೆಯಿಂದ ಮಾಡಲಿ. ಖುಷಿ ಪಡ್ತಾ ಇದಾರಲ್ಲ, ಖುಷಿ ಪಡಿ. ಜನ ಎಲ್ಲ ನೀವೆಲ್ಲ ಸಂತೋಷ ಆಗಿದ್ರೆ ನಾವು ಸಂತೋಷ ಆಗಿದ್ದಂಗೆ. ಕೆಪಿಸಿಸಿ ಅಧ್ಯಕ್ಷಗಿರಿಗಾಗಿ ಸತೀಶ್ ಬೇಡಿಕೆ ಇಟ್ಟಿದ್ದಾರೆಂದ ಮುನಿಯಪ್ಪ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಹೆಸರು ಈ ಹಿಂದೆಯೇ ಕೇಳಿ ಬಂದಿತ್ತು. ಇದೀಗ ಬೆಳಗಾವಿ ಸಾಹುಕಾರ ದೆಹಲಿ ವರಿಷ್ಠರ ಮುಂದೆ ಅಧ್ಯಕ್ಷ ಪಟ್ಟಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆಂಬ ವಿಚಾರ ಹೊರಬಂದಿದೆ. ಈ ಬಗ್ಗೆ ಖುದ್ದು ಸಚಿವ ಕೆಎಚ್ ಮುನಿಯಪ್ಪ ಬಹಿರಂಗಪಡಿಸಿದ್ದಾರೆ. ಸತೀಶ್ ಅವರು ಏನು ಹೇಳ್ತಾರೆ, ನನಗೆ ಈ ಸಾರಿ ಅಧ್ಯಕ್ಷರು ಮಾಡ್ರಿ, ನಾನು ಪಾರ್ಟಿ ತಂದ್ಕೊಡ್ತೀನಿ, ನಾಗಾಗ ಸಹಾಯ ಮಾಡ್ತೀನಿ, ಅದು ಒಂದು ಪಕ್ಷಕ್ಕೆ ದುಡಿತೀನಿ, ಪಕ್ಷ ಕಟ್ತೀನಿ, ನನಗೆ ಅವಕಾಶ ಕೊಡ್ರಿ ಅಂತ ಅವ್ರು ಕೇಳಿದ್ದಾರೆ. ಈ ರೀತಿ ಆದರೆ ಕೂಡ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ, ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿದ್ದೀವಿ. ನಮ್ಮ ಡಿಮಾಂಡ್ ಇರ್ತದೆ, ಆದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿದೆ. ವಚನ ಭ್ರಷ್ಟತೆ, ಅಧಿಕಾರ ಹಸ್ತಾಂತರದ ಮಾತಾಡಿದ ಹಳ್ಳಿ ಹಕ್ಕಿ. ಒಂದೆಡೆ ಡಿಕೆ ಶಿವಕುಮಾರ್ ಅಸಹಕಾರದ ರೀತಿ ಮಾತನಾಡ್ತಿದ್ರೆ, ಅವರ ಪರ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಾತನಾಡಿದ್ದಾರೆ. ಒಡಂಬಡಿಕೆ ಆಗಿದೆ, ಅಧಿಕಾರ ಹಸ್ತಾಂತರ ಆಗ್ಬೇಕು, ವಚನ ಭ್ರಷ್ಟರಾಗಬೇಡಿ ಅಂತ ಹೇಳಿದ್ದಾರೆ. 136 ಸೀಟ್ ಬರಲಿಕ್ಕೆ ಡಿಕೆ ಶಿವಕುಮಾರ್ ಕೂಡ ಮೇಜರ್ ಪಾತ್ರ ಇದೆ. ಅವ್ರ ಶ್ರಮ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಎಲ್ಲ ಇದೆ. ಬಟ್ ಆದ್ರೆ ಸಿದ್ದರಾಮಯ್ಯನವರು ಏನಿಲ್ಲ, ನಾನೇ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಡಂಬಡಿಕೆ ಆಗಿರುವುದು ಸತ್ಯ. ದಯವಿಟ್ಟು ಮಾತಿನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಬೇಕು. ನಿನಗೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಕೊಟ್ಟಂತ ವಚನ ಏನಾಯ್ತು ಸಿದ್ದರಾಮಯ್ಯನವರೇ? ವಚನ ಭ್ರಷ್ಟರಾಗಬೇಡಿ. ಬಿಜೆಪಿ ನಾಯಕರು ಕಾಂಗ್ರೆಸ್ ಬೆಳವಣಿಗೆ ನೋಡಿ ಮನಸ್ಸಲ್ಲೇ ಮಂಡಿಗೆ ತಿಂತಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಇಷ್ಟು ವೈರಾಗ್ಯ ಬೇಡ ಡಿಕೆ ಅಂತ ಕಾಲೆಳೆದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಂಗ್ರೆಸ್ನಲ್ಲಿ ಹಗ್ಗ ಜಗ್ಗಾಟ ನಡೀತಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಇಷ್ಟು ವೈರಾಗ್ಯ ಬೇಡ ಅಂತ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಸಲಹೆ ಕೊಡ್ತೀನಿ. ಇಷ್ಟು ಬೇಗ ವೈರಾಗ್ಯ ತಾಳ್ಬೇಡಿ, ಇನ್ನು ವಯಸ್ಸಿದೆ ನಿಮಗೆ. ಸಿದ್ದರಾಮಯ್ಯನವರ ಅಷ್ಟು ಈಸಿಯಾಗಿ ತಗೊಂಡಿದ್ರು. ಮುಖ್ಯಮಂತ್ರಿ ಕುರ್ಚಿಗೆ ಇವತ್ತೇನೋ ಗಲಾಟೆಗಳು ನಡೀತಾ ಇದೆ, ಹಗ್ಗ ಜಗ್ಗಾಟ ನಡೀತಾ ಇದೆ, ಶಕ್ತಿ ಪ್ರದರ್ಶನ ನಡೀತಾ ಇದೆ. ಒಂದೆಡೆ ಅಧಿಕಾರ ಹಸ್ತಾಂತರ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡೆಯುತ್ತಿದ್ರೆ, ಕಾಂಗ್ರೆಸ್ ಶಾಸಕರು ಸಂಪುಟ ಪುನರಚನೆ ಆಸೆಯಲ್ಲಿದ್ದಾರೆ. ನವದೆಹಲಿಯಲ್ಲಿ ಪರೇಡ್ ನಡೆಸುತ್ತಿದ್ದಾರೆ. ದೆಹಲಿಯಿಂದ ಮಹೇಶ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.